ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಮೋಸ್ಟ್ ಕಾಮನ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್. ಆಯಿತಾ, ಅಂದರೆ ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಆಗುವಂತಹ ಕಾಂಪ್ಲಿಕೇಶನ್ಸ್, ಏನೆಲ್ಲ ತೊಂದರೆಗಳು ಆಗಬಹುದು ಗರ್ಭಾವಸ್ಥೆಯಲ್ಲಿ ಅನ್ನೋದು ಇವತ್ತಿನ ವಿಡಿಯೋ. ಅದೂ ಏನು, ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಏನೆಲ್ಲ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಯೂಶ್ವಲ್ ಆಗಿ ಮೋಸ್ಟ್ ಆಫ್ ದಿ ಪೀಪಲ್ಗೆ ಅಂತಂತಂದರೆ ಸಾಮಾನ್ಯವಾಗಿ ಆಗುವಂತಹ ಪ್ರಾಬ್ಲಮ್ಸ್, ಆ್ಯಂಡ್ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಏನೆಲ್ಲ ಆಗಬಹುದು, ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಏನೆಲ್ಲ ಆಗಬಹುದು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ಆಗ್ತಾಳ ನೋಡೋಣ ಬನ್ನಿ. ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಏನೇನಾಗುತ್ತೆ ಅಂತ. ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಯಾವ್ದು ಹೇಳಿ? ನಾಸಿಯಾ ಆ್ಯಂಡ್ ವಾಮಿಟಿಂಗ್, ಅಂದರೆ ವಾಂತಿ ಮತ್ತು ವಾಕರಿಕೆ. ಇದು ಒಂದು ಲೆವೆಲ್ವರೆಗೂ ಇದ್ದವಾಗ ಏನಾದರೂ ತಿನ್ನಬಹುದು, ಏನಾದರೂ ಕುಡಿಬಹುದು, ಆದರೂ ಕೆಲವೊಂದಿಷ್ಟು ವಾಸನೆಗಳು ಆಗ್ತಾ ಇಲ್ಲ, ವಾಂತಿ ಬರೋ ಹಾಗೆ ಆಗ್ತಾ ಇದೆ, ಕೆಲವೊಂದಿಷ್ಟು ಸಮಯದಲ್ಲಿ ಮಾತ್ರ ಆಗ್ತಾ ಇದೆ, ಆಮೇಲೆ ಪರವಾಗಿಲ್ಲ ಅನ್ನೋ ಹಾಗೆ ಇತ್ತು ಅಂತಂತಂದರೆ ಅದು ಓಕೆ. ಆಯಿತಾ, ಯಾವಾಗ ವಾಮಿಟಿಂಗು ನಾಸಿಯಾ ಎಷ್ಟು ಜಾಸ್ತಿ ಆಗುತ್ತೆ ಅಂತಂತಂದರೆ, ವಾಂತಿ ಮತ್ತು ವಾಕರಿಕೆ ಎಷ್ಟು ಜಾಸ್ತಿ ಆಗುತ್ತೆ ಅಂತಂದರೆ, ತಿಂದಿದ್ದು ಕುಡಿದಿದ್ದು ಯಾವುದೂ ದಕ್ಕೋದಿಲ್ಲ. ಆಯಿತಾ, ಕುಡಿಯೋಕ್ಕೆ ತಿನ್ನೋಕ್ಕೆ ಆಗೋದೇ ಇಲ್ಲ. ಒಂದು ತಿಂದಾದ್ಮೇಲೆ ಕುಡಿದಾದ್ಮೇಲೆ ಇಮಿಡಿಯೇಟಾಗಿ ವಾಂತಿ. ಕೆಲವೊಂದಿಷ್ಟು ಜನಕ್ಕೆ ತುಂಬ ಅಂದರೆ ತುಂಬ ಎಷ್ಟಾಗುತ್ತೆ ಅಂತಂದರೆ ವೆಯ್ಟ್ ಲಾಸ್ ಆಗ್ತಾರೆ, ವಾಂತಿ ಮಾಡಿ 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 ಡಿಹೈಡ್ರೇಷನ್ ಕೂಡ ಆಗುತ್ತೆ ಕೆಲವೊಂದಿಷ್ಟು ಮಹಿಳೆಯರಿಗೆ. ಓಕೆ, ಇಂಥದ್ದನ್ನು ಸಿವಿಯರ್ ಸಿಚುವೇಶನ್ ಇದು. ಓಕೆ, ಈ ಸಿವಿಯರ್ ಸಿಚುವೇಶನ್ನ ಹೈಪರ್ಮೆಸಿಸ್ ಗ್ರಾವಿಡೇರಮ್ ಅಂತ ಕರೀತಾರೆ. ಓಕೆ, ಸಿವಿಯರ್ ನಾಷಿಯಾ ಆ್ಯಂಡ್ ಸಿವಿಯರ್ ವಾಮಿಟಿಂಗ್ ಯಾವುದರಿಂದ ನಿಮಗೆ ಡಿಹೈಡ್ರೇಷನ್ ಮತ್ತು ವೇಟ್ ಲಾಸ್ ಆಗ್ತಾ ಇದೆ, ಆ ಪರ್ಟಿಕ್ಯುಲರ್ ಸಿಚುವೇಶನನ್ನು ಏನಂತ ಸಿವಿಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತಂತಂದರೆ ಪ್ರೆಗ್ನೆನ್ಸಿನಲ್ಲಿ ಡಿಹೈಡ್ರೇಷನ್ ಆಗಬಾರ್ದು, ಯೂಶ್ವಲ್ ಆಗೂ ಆಗಬಾರ್ದು. ಆ್ಯಂಡ್ ನಿಮ್ಗೆ ಪ್ರೆಗ್ನೆನ್ಸಿನಲ್ಲಿ ಡಿಹೈಡ್ರೇಷನ್ ಆದರೆ ಮಗುಗೆ ತೊಂದರೆ ಆಗುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿನಲ್ಲಿ ವೇಟ್ ಗೇನ್ ಆಗಬೇಕೇ ಹೊರತು ವೇಟ್ ಲಾಸ್ ಆಗಬಾರ್ದು. ಆ್ಯಂಡ್ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಏನು ಅಂತ ಗ್ರ್ಯಾಜುವಲ್ ಏನಂತಾರೆ ಅದಕ್ಕೆ ನೋಡಿದ್ರೇ ಗೊತ್ತಾಗೋ ಅಷ್ಟು ಸಡನ್ ವೇಟ್ ಗೇನ್ ಏನು ಆಗಲ್ಲ, ಆದರೆ ವೇಟ್ ಲಾಸ್ ಕೂಡ ಆಗಬಾರ್ದು. ಓಕೆ, ನೆಕ್ಸ್ಟು ಯೂಶುವಲ್ ಆಗೋವಂಥದ್ದು ಯು ಟಿ ಐ ಏನಂತಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು. ಇದು ಫಸ್ಟ್ ಟ್ರೈಮೆಸ್ಟ್ರಲ್ಲೂ ಆಗ್ಬೋದು, ಸೆಕೆಂಡ್ ಟ್ರೈಮೆಸ್ಟ್ರಲ್ಲೂ ಆಗ್ಬೋದು, ಥರ್ಡ್ ಟ್ರೈಮೆಸ್ಟ್ರಲ್ಲೂ ಕೂಡ ಆಗಬಹುದು. ಓಕೆ, ಇದು ನಾವು ಮಾಡೋ ಯಾವುದೋ ಒಂದು ಕೆಲಸದಿಂದ ಏನು ಆಗಲ್ಲ. ಯೂಶುವಲ್ ಆಗಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು ಆಗುತ್ತೆ, ಆದರೆ ನಾವು ಮಾಡೋ ಯಾವುದೋ ಒಂದು ಕೆಲಸದಿಂದ ಆಗಿರೋದಿಲ್ಲ. ಓಕೆ, ಆ್ಯಂಡ್ ತುಂಬ ಚೆನ್ನಾಗಿ ನೀರು ಕುಡಿಯೋದ್ರಿಂದ, ಮೆಡಿಸಿನ್ ತೊಗೊಳೋದ್ರಿಂದ ಅದು ಟ್ರೀಟೇಬಲ್. ಆಯಿತಾ, ಮೆಡಿಸಿನ್ ಕೊಟ್ಟು ಅದನ್ನು ಸುಧಾರಿಸಬಹುದು. ಸುಧಾರಿಸದೇ ಇದ್ದ ಪಕ್ಷದಲ್ಲಿ ಮಗುಗೆ ತೊಂದರೆ ಆಗುತ್ತೆ ಯು ಟಿ ಐಯಿಂದ. ಓಕೆ, ಇದು ಯು ಟಿ ಐ ಮೋಸ್ಟ್ ಆಫ್ ದಿ ಪೀಪಲ್ಗೆ, ತುಂಬ ಜನಕ್ಕೆ ನಿಮ್ಗೆ ಕನ್ಸೀವ್ ಆಗಿದಿರೋ ಬಿಟ್ಟಿದಿರೋ, ಮದುವೆ ಆಗಿದೆ, ನನಗೆ ಯು ಟಿ ಐ ಆಗಿದೆ ಅಂತ ಡಾಕ್ಟ್ರ್ ಹತ್ರ ಹೋದರೆ ಫಸ್ಟ್ ಮಾಡೋದೇ ಪ್ರೆಗ್ನೆನ್ಸಿ ಟೆಸ್ಟ್. ಓಕೆ, ಆ್ಯಂಡ್ ಇದನ್ನು ಬಿಟ್ಟರೆ ಯು ಟಿ ಐ ಬಿಟ್ಟರೆ STI, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ. ಇದನ್ನು ಕೂಡ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಆಗ್ಬೋದು, ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆಗ್ಬೋದು, ಥರ್ಡ್ ಟ್ರೈಮೆಸ್ಟ್ರಲ್ಲಿ ಆಗ್ಬೋದು, ಯಾವಾಗ ನೀವು ಇಂಟರ್ಕೋರ್ಸ್ ಮಾಡ್ತೀರಾ ಆವಾಗ. ಆ್ಯಂಡ್ ನೆಕ್ಸ್ಟು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆ್ಯಂಡ್ ಕೆಮಿಕಲ್ ಪ್ರೆಗ್ನೆನ್ಸಿ ಆ್ಯಂಡ್ ಥ್ರೆಟನ್ಡ್ ಅಬಾರ್ಷನ್. ಈ ಮೂರೂ ಕೇಸಲ್ಲೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆ್ಯಂಡ್ ಕೆಮಿಕಲ್ ಪ್ರೆಗ್ನೆನ್ಸಿನಲ್ಲಿ ಮಗು ಉಳಿಯಲ್ಲ ಯೂಶಲ್ ಆಗಿ. ಆಯಿತಾ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತಂತಂದರೆ ಯೂಟ್ರಸ್ ಬಿಟ್ಟು ಬೇರೆ ಜಾಗದಲ್ಲಿ ಮಗು ಬೆಳೀತಾ ಇರುತ್ತೆ, ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಆ್ಯಂಡ್ ಕೆಮಿಕಲ್ ಪ್ರೆಗ್ನೆನ್ಸಿ ಅಂತಂತಂದರೆ ಇನ್ನೂ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮೇ ಆಗಿರೋದಿಲ್ಲ, ಅಷ್ಟೊತ್ತಿಗೇನೆ ಮಗು ಗ್ರೋತು ಸ್ಟಾಪ್ ಆಗಿ ಪ್ರೆಗ್ನೆನ್ಸಿ ಫಸ್ಟ್ ಕನ್ಫರ್ಮ್ ಆಗಿರುತ್ತೆ. ಆಯಿತಾ, ಆದರೆ ಫುಲ್ ಹಾರ್ಟ್ ಬೀಟ್ ಬರೋಕ್ಕಿಂತ ಮುಂಚೆನೇ ನಿಮಗೆ ಅದು ಸ್ಟಾಪ್ ಆಗಿರುತ್ತೆ, ಗ್ರೋತ್ ಸ್ಟಾಪ್ ಆಗಿರುತ್ತೆ. ತುಂಬ ಅರ್ಲಿ ಸ್ಟೇಜಲ್ಲಿ ಅಬೋರ್ಷನ್ ಅಂತ. ಓಕೆ, ಇದನ್ನು ಬಿಟ್ಟರೆ ಥ್ರೆಟನ್ಡ್ ಅಬೋರ್ಷನ್ ಅಂತ ಆಗ್ಬೋದು. ಥ್ರೆಟನ್ಡ್ ಅಬೋರ್ಷನ್ ಅಂತಂತಂದರೆ ಅಬೋರ್ಷನ್ ಆಗೋದಿಲ್ಲ, ಆದರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಬ್ಲೀಡಿಂಗ್ ಆಗಬಾರ್ದು. ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಇಟ್ಸ್ ನಾಟ್ ಅ ಗುಡ್ ಸೈನ್. ಮಗುಗೇನಾದರೂ ಪ್ರಾಬ್ಲಮ್ ಆಗ್ಬೋದು ಅಥವಾ ಮಿಸ್ಕ್ಯಾರೇಜ್ ಆಗಬಹುದು ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ಬ್ಲೀಡಿಂಗ್ ಆಗ್ಬೋದು. ಓಕೆ, ಸೊ ಯಾವಾಗ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅದನ್ನು ಥ್ರೆಟನ್ಡ್ ಅಬೋರ್ಷನ್ ಅಂತ ಕರೀತಾರೆ. ಆ್ಯಂಡ್ ಥ್ರೆಟನ್ಡ್ ಅಬೋರ್ಷನಲ್ಲಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಕೂಡ ಆಗಬಹುದು, ಸ್ಟಾಪ್ ಕೂಡ ಆಗಬಹುದು. ಈ ಮೂರು ಸಿಚುವೇಶನ್ನು ನಿಮಗೆ ಫಸ್ಟ್ ಟ್ರೈಮೆಸ್ಟ್ರಲ್ಲೇ ಆಗುವಂಥದ್ದು. ಬ್ಲೀಡಿಂಗ್ ಆರ್ ಸ್ಪಾಟಿಂಗ್. ಸ್ಪಾಟಿಂಗ್ ಏನಂತಂದರೆ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಆಗ್ತಾ ಇದೆ ಅಂತಂತಂದರೆ ಅರ್ಲಿ ಮಿಸ್ಕ್ಯಾರೇಜ್ ಆಗುವಂತಹ ಸೂಚನೆನ ಕೊಡುತ್ತೆ ಒಂದು, ಅಥವಾ ನಿಮಗೆ ಸಬ್ಕ್ರೋನಿಕ್ ಹೆಮಟೋಮಾ ಏನಾದರೂ ಆಗಿತ್ತು ಅಂತಂತಂದರೆ ಅದರಿಂದ ಕೂಡ
ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಓಕೆ, ಸಬ್ಕ್ರೋನಿಕ್ ಹೆಮಟೋಮಾ ಇದು ಒಂದು ಮೇಜರ್ ಇಶ್ಯೂ ನಿಮಗೆ ಪ್ರೆಗ್ನೆನ್ಸಿಯ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಯೂಶ್ವಲ್ ಆಗಿ ಕಾಣಿಸುವಂಥದ್ದು. ಓಕೆ, ಸುಮಾರಷ್ಟು ಜನಕ್ಕೆ ಸಬ್ಕ್ರೋನಿಕ್ ಹೆಮಟೋಮಾ ಆಗಿರುತ್ತೆ. ಮೆಡಿಸಿನ್ ಕೊಟ್ಟು ಅದನ್ನು ಟ್ರೀಟ್ ಮಾಡ್ತಾರೆ. ಹೆದರ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ನನಗಾಗಿತ್ತು ಸಬ್ಕ್ರೋನಿಕ್ ಹೆಮಟೋಮಾ, ಅದಾದಮೇಲೆ ನನ್ನ ಮಗಳು ಈಗ ಆರಾಮಾಗೇ ಇದ್ದಾಳೆ. ಓಕೆ, ಹೆಲ್ದಿ ಬೇಬಿ. ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಬಟ್ ಡಾಕ್ಟರ್ ಹೇಳಿರೋ ಮೆಡಿಸಿನನ್ನು ತೊಗೋಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು ಅಷ್ಟೇ. ನೆಕ್ಸ್ಟು ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಏನೇನಾಗುತ್ತೆ ಅಂತ. ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಏನೆಲ್ಲ ಮೇಜರ್ ಕಾಂಪ್ಲಿಕೇಶನ್ಸ್ ಅಂದರೆ, ಫಸ್ಟು ಪ್ರೀಕ್ಲಾಂಪ್ಸಿಯಾ ಅಂತಂತಂದರೆ ಹೈ ಬಿ ಪಿ, ಸಡನ್ ಹೈ ಬಿ ಪಿ, ಬ್ಲಡ್ ಪ್ರೆಷರ್ ತುಂಬ ಜಾಸ್ತಿ ಆಗಿಬಿಡೋದು. ಯಾವಾಗ 20 ವೀಕ್ಸ್ನ ನಂತರ. 20 ವೀಕ್ಸ್ ಅಂತಂತಂದರೆ 3 ವೀಕ್ಸ್ ಮುಗಿದೋಗಿರುತ್ತೆ, 4th ವೀಕ್ ಮುಗಿದೋಗಿರುತ್ತೆ, 5th ವೀಕಲ್ಲಿ ಯೂಶ್ವಲ್ ಆಗಿ ಆಗೋದು. ಆಯಿತಾ, ಪ್ರೀಕ್ಲಾಂಪ್ಸಿಯಾ ಅಂತಂತಂದರೆ ಸಡನ್ನಾಗಿ, ನಿನ್ನೆವರೆಗೂ ನಾನು ನಾರ್ಮಲ್ ಆಗಿದ್ದೆ, ಬಿ ಪಿ ನಾರ್ಮಲ್ ಆಗಿತ್ತು, ಏನೂ ತೊಂದರೆ ಇರಲಿಲ್ಲ, ಒಂದೇ ಸತಿಗೆ ಬಿ ಪಿ ಸಡನ್ನಾಗಿ ಜಾಸ್ತಿ ಆಗಿಬಿಟ್ಟಿರುತ್ತೆ. ಓಕೆ, ಸೊ ಈ ಥರ ಏನಾದರೂ ಆಯಿತು ಅಂತಂದರೆ ಅದನ್ನು ಪ್ರೀಕ್ಲಾಂಪ್ಸಿಯಾ ಅಂತ ಕರೀತಾರೆ. ಸೊ ಪ್ರೀಕ್ಲಾಂಪ್ಸಿಯಾ ಆಯಿತು ಅಂತಂತಂದರೆ ಮಗುವಿಗೆ ತಾಯಿಗೆ ಇಬ್ರಿಗೂ ತೊಂದರೆ. ಇದು ಸಿವಿಯರ್ ಆಯಿತು ಅಂತಂದರೆ ತಾಯಿಗೆ ಸೀಸರ್ಸ್ ಅಂತಂದರೆ ಕಾಮನ್ ಆಗಿ ಹೇಳಬೇಕು ಅಂತಂದರೆ ಫಿಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಫಿಟ್ಸ್ ಎಲ್ಲ ಬರುತ್ತೆ. ಹಾಗೇನಾದರೂ ಆಯಿತು ಅಂತಂದರೆ ತಾಯಿಗೂ ತೊಂದರೆ, ಮಗು ಕೂಡ ತೊಂದರೆ. ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆಗೋ ಮೇಜರ್ ಇನ್ನೊಂದು ಇಶ್ಯೂ ಏನು, ಕಾಂಪ್ಲಿಕೇಶನ್ ಏನು ಅಂತಂತಂದರೆ GDM ಅಂದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ. ಅಂದರೆ ಗರ್ಭಾವಸ್ಥೆಯ ಸಮಯದಲ್ಲಿ ಬರುವಂತಹ ಮಧುಮೇಹ. ಓಕೆ, ಅಂದರೆ ಶುಗರ್, ಅಂದರೆ ಡಯಾಬಿಟಿಸ್. ಪ್ರೆಗ್ನೆಂಟ್ ಆದಮೇಲೆ ಬರುವಂಥ ಶುಗರ್ನ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರೀತಾರೆ. ಇದು ನನಗೂ ಕೂಡ ಆಗಿತ್ತು. ಆ್ಯಂಡ್ ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಮಗು ಈಗ 36 ವೀಕ್, ಈಗ 20 ವೀಕ್ಸ್ ಬೇಬಿ ಇದೆ ಅಂದ್ಕೊಳ್ಳಿ, ಆದರೆ ನಿಮಗೆ 4 ವೀಕ್ಸ್ ಅಹೆಡ್, ಅಂದರೆ 4 ವೀಕ್ಸ್ ಜಾಸ್ತಿ ಬೆಳವಣಿಗೆ ಇರುತ್ತೆ ಮಗುಗೆ. 20 ವಾರದ ಮಗು ನಿಮ್ಮ ಹೊಟ್ಟೆನಲ್ಲಿರೋದು, ಆದರೆ ನಿಮಗೆ ಸ್ಕ್ಯಾನ್ ರಿಪೋರ್ಟಲ್ಲಿ 24 ವಾರದ ಮಗು ಎಷ್ಟು ಸೈಜ್ ಇರಬೇಕು, ಪ್ರತಿ ಮಗುಗೂ ಪ್ಯಾರಾಮೀಟರ್ಸ್ ಇರುತ್ತೆ. ಅಂದರೆ ರಫ್ ಆಗಿ ಇಷ್ಟು ತಲೆ ಸೈಜ್ ಇಷ್ಟಿರಬೇಕು, ಕೈ ಸೈಜ್ ಇಷ್ಟಿರಬೇಕು, ಹೀಗೆಲ್ಲ ಸೈಜಸ್ ಇರುತ್ತೆ. ಸೊ ಆ ಸೈಜ್ ಏನು, 24 ವಾರದ ಮಗುವಿನ ಸೈಜ್ ಅಷ್ಟು ನಿಮಗೆ 20 ವಾರಕ್ಕೇ ಮಗು ಗ್ರೋತ್ ಆಗಿಬಿಟ್ಟಿರುತ್ತೆ. ಅಂದರೆ ಫಾಸ್ಟಾಗಿ ಗ್ರೋ ಆಗುತ್ತೆ. ನಿಮಗೆ ಯಾವಾಗ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ, ಒಂದು ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ. ಎರಡನೇದು, ಮಗು ತುಂಬಾ ಗ್ರೋ ಆಯಿತು ಅಂತಂತಂದರೆ ಬದುಕಿ ಉಳಿಯುವಂತಹ ಚಾನ್ಸಸ್ ಕಮ್ಮಿ. ಓಕೆ, ಸೊ ಹಾಗಾಗಿ GDM ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಟ್ರಿಕ್ ಏನು ಅಂತಂತಂದರೆ, PCOD ಇದ್ದವರಿಗೆ GDM ಬರುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಹೆಣ್ಮಕ್ಳ ತಂದೆಗೆ, ಅಂದರೆ ಈಗ ನಮ್ಮ ಅಪ್ಪಂಗೆ ಶುಗರ್ ಇತ್ತು, ಸೊ ಹಾಗಾಗಿ ನನಗೂ ಶುಗರ್ ಬರುವಂತಹ ಸಾಧ್ಯತೆ ಜಾಸ್ತಿ. ಓಕೆ, ಸೊ ಅಂಥವರು, ನಮ್ಮ ಅಪ್ಪಂಗೆ ಶುಗರ್ ಇದೆ ಆ್ಯಂಡ್ ನನಗೆ PCOD ಇದೆ, ಸೊ GDM ಒಬ್ವಿಯಸ್ಲಿ. ಇದನ್ನು ಡಾಕ್ಟರ್ಸ್ ಹೇಳಲ್ಲ. ಏನಂತ ಹೇಳ್ತಾರೆ, ಎಲ್ಲನೂ ತಿನ್ನಿ, ಏನು ಪ್ರಾಬ್ಲಮ್ ಇಲ್ಲ, ಶುಗರ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಆಗಿದೆ, ತಿನ್ನಿ ಅಂತ ಹೇಳ್ತಾರೆ. ಬಟ್ ದಯವಿಟ್ಟು ತಿನ್ನಬೇಡಿ. ಓಕೆ, PCOD ಇದ್ದವರು, ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಶುಗರ್ ಪೇಷಂಟ್ಸ್ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಶುಗರ್ ಇಂಟೇಕ್ ಎಷ್ಟು ಕಮ್ಮಿ ಮಾಡ್ತೀರಾ ಅಷ್ಟು ಒಳ್ಳೆಯದು. ಪ್ರೆಗ್ನೆನ್ಸಿನಲ್ಲಿ ನಿಮ್ಮ ಮಗು ಹೆಲ್ದಿಯಾಗಿರುತ್ತೆ, ನೀವು ಹೆಲ್ದಿಯಾಗಿರ್ತೀರ. ಓಕೆ, ಏನಂದರೆ ಪ್ರೆಗ್ನೆಂಟ್ ಇದ್ದಾಗ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ. ಹುಚ್ಚಾಪಟ್ಟೆ ತಿಂದು ಅದು ಒಬ್ಬರಿಗೆಲ್ಲ, ನೀವು ಈಗ ಇಬ್ಬರಿಗೆ ತಿನ್ನಬೇಕು ಅನ್ನೋದು, ಫ್ರಿಕ್ವೆಂಟಾಗಿ ತಿನ್ನಬೇಕು ಅನ್ನೋದು, ಕ್ರೇವಿಂಗ್ಸೂ ಹಾಗೆ ಇರುತ್ತೆ. ಮನೆಯಲ್ಲಿ ಪ್ಯಾಂಪರಿಂಗೂ ಹಾಗೆ ಇರುತ್ತೆ. ಸೊ ಅದರಿಂದ ತುಂಬ ತಿಂತೀವಿ. ಆಮೇಲೆ ಅದು GDM ಆಗಿ ಆಗುತ್ತೆ. GDM ಆಯಿತು ಅಂತಂತಂದರೆ ಗ್ಯಾರಂಟಿನೇ ಕೊಡಲ್ಲ. ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಸಬ್ಕ್ರೋನಿಕ್ ಹೆಮಟೋಮಾ ಆಯಿತಾ, ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ GDM ಇದೆ ಅಂತ ಗೊತ್ತಾಯ್ತಾ, ಏನು ಊಟನೇ ಇಲ್ಲ, ಇಷ್ಟು ಮುದ್ದೆ ತಿಂತಾ ಇದ್ದಿದ್ದು, ಇಷ್ಟು ಮುದ್ದೆ ಸಾಂಬಾರು, ಇಷ್ಟೇ ಅನ್ನ. ನನಗೆ ಯಾವ ಜನ್ಮದಲ್ಲೂ ನನಗೆ ಅಷ್ಟು ಊಟ ತಿಂದು ಇಷ್ಟಿಷ್ಟೇ ಕ್ವಾಂಟಿಟಿ ಕಂಟ್ರೋಲ್ ಮಾಡ್ಕೊಂಡು ತಿಂದು ನನಗೆ ಅಭ್ಯಾಸನೇ ಇಲ್ಲ. ಹೊಟ್ಟೆ ತುಂಬ ತಿಂದು ಆಮೇಲೆ ಬೇಕಾದರೆ ಯೋಚನೆ ಮಾಡುವಂಥಳು. ಇಟ್ ವಾಸ್ ಸೋ ಹಾರಿಬಲ್. ನಾನು ಅಷ್ಟು ಫುಡ್ ಕಂಟ್ರೋಲ್ ಮಾಡಿದ್ರೂ ಕೂಡ ನನ್ನ ಶುಗರ್ಸ್ ಭಾಳ ಸ್ಪೈಕ್ ಆಗ್ತಾಯಿತ್ತು. ಇನ್ಸುಲಿನ್ ತೊಗೊಂಡ್ರೂ ಸ್ಪೈಕ್ ಆಗ್ತಾಯಿತ್ತು. ಇಟ್ ವಾಸ್ ಟ್ರೂ ಹಾರಿಬಲ್. ತುಂಬ ಕಂಟ್ರೋಲ್ಡ್ ಡಯಟ್ ಒಳಗೆ ಇದ್ದಿದ್ದು ನಾನು. ಮಗುವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಇದು ಮಾತ್ರ ನಾನು ಹೇಳ್ತೀನಿ, ನಾನು ನಿಜವಾಗ್ಲೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಊಟದ ವಿಷಯದೊಳಗೆಲ್ಲ ಕಾಂಪ್ರಮೈಸ್ ಆಗೋ ಮಗಳೇ ಅಲ್ಲ ನಾನು ಅಂಥದ್ದು. ಓಕೆ, GDM ಒಂದು ಮೇಜರ್ ಇಶ್ಯೂ.
ಓಕೆ, ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆಗುವಂಥದ್ದು. ನೆಕ್ಸ್ಟು ಪ್ಲೆಸೆಂಟಾ ಪ್ರೀವಿಯಾ ಏನಂದರೆ, ಪ್ಲೆಸೆಂಟಾ ಎಲ್ಲಿ ಗರ್ಭಾಶಯದ ಒಳಗೆ ಎಲ್ಲಿ ಬೇಕಾದ್ರೂ ಅಟ್ಯಾಚ್ ಆಗಬಹುದು. ಆದರೆ ಬೆಳೀತಾ ಈ ಪ್ಲೆಸೆಂಟಾ ಏನು ಮಾಡುತ್ತೆ, ಗರ್ಭಾಶಯದ ದ್ವಾರ ಏನಿರುತ್ತೆ ಅದನ್ನು ಕವರ್ ಮಾಡಿಬಿಡುತ್ತೆ ಹಿಂಗೆ. ಓಕೆ, ಇದನ್ನು ಪ್ಲೆಸೆಂಟಾ ಪ್ರೀವಿಯಾ ಅಂತ ಕರೀತಾರೆ. ಓಕೆ, ಹಿಂಗೇನಾದರೂ ಇದು ಕ್ಲೋಸ್ ಆಯಿತು ಅಂತಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಒಂದು. ಓಕೆ, ಸಿ ಸೆಕ್ಷನ್ ಮಾಡಿ ತೆಗಿತಾರೆ ಮಗುನ ಅಂತ ಅಂದ್ರೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಪ್ಲೆಸೆಂಟಾ ಕೆಳಗಡೆ ಇರೋದ್ರಿಂದ ಬ್ಲೀಡಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ, ಪ್ರೀಟರ್ಮ್ ಡೆಲಿವರಿ ಆಗುವಂತಹ ಸಾಧ್ಯತೆ ಇರುತ್ತೆ, ಮಗುವಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಆಯಿತಾ? ಸೊ ಹಾಗಾಗಿ ಪ್ಲೆಸೆಂಟಾ ಪ್ರೀವಿಯಾ ಇತ್ತು ಅಂತಂತಂದರೆ ಅದನ್ನು ಕೂಡ ಲೈಫ್ ಥ್ರೆಟ್ನಿಂಗ್ ಮಗುಗೆ. ಓಕೆ, ನೆಕ್ಸ್ಟು ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂತಂದರೆ ಸರ್ವಿಕ್ಸ್ ಅಂತಂದರೆ ಗರ್ಭಾಶಯದ ಬಾಗಿಲು. ಓಕೆ, ಸೊ ಗರ್ಭಾಶಯದ ಬಾಗಿಲು ಹೀಗೆ ಮಗು ಎಷ್ಟೊತ್ತವರೆಗೂ ಒಳಗಡೆ ಇರುತ್ತೆ ಅಷ್ಟೊತ್ತವರೆಗೂ ಇದು ಟೈಟಾಗಿ ಹೀಗೆ ಕ್ಲೋಸ್ ಮಾಡ್ಕೊಂಡು ಇರಬೇಕು. ಇದು ಓಪನ್ ಆದರೆ ಮಗು ಆಚೆ ಬರುತ್ತೆ. ಓಕೆ, ಸೊ ಹಾಗಾಗಿ ಇದು ಕ್ಲೋಸ್ ಆಗಿನೇ ಇರಬೇಕು ಥ್ರೂ ಔಟ್ ಪ್ರೆಗ್ನೆನ್ಸಿ. ಹೀಗೆ ಭದ್ರವಾಗಿ ಸರ್ವಿಕ್ಸ್ ಇರಬೇಕಾಗಿರುವಂತಹ ಬಾಗಿಲು ಲೂಸ್ ಆಗಿ ಶೇಕ್ ಆಗಿ ಓಪನ್ ಎಲ್ಲ ಆಗ್ತಾ ಇತ್ತು ಅಂತಂದರೆ ಮಗು ಆಚೆ ಬರುವಂತಹ ಸಾಧ್ಯತೆ ಇರುತ್ತಲ್ವ. ಸೊ ಈ ಲೂಸ್ನೆಸ್ಸು, ವೀಕ್ನೆಸ್, ಡೋರ್ ವೀಕ್ ಆಗಿದೆ, ಭದ್ರವಾಗಿಲ್ಲ, ಸ್ಟ್ರಾಂಗ್ ಆಗಿಲ್ಲ ಅಂತಂತಂದರೆ ಅದನ್ನು ಬಾಗಿಲು ಸರಿಯಾಗಿಲ್ಲ ಅಂತಂದರೆ, ಬಾಗಿಲು ಯಾವುದು ಇದರಲ್ಲಿ ಸರ್ವಿಕ್ಸ್ ಅಲ್ವಾ. ಸೊ ಸರ್ವಿಕ್ಸು ಸ್ಟ್ರಾಂಗ್ ಇಲ್ಲ ಅಂತಂತಂದರೆ ಅದನ್ನು ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂತಂತ ಹೇಳಿ ಕರೀತಾರೆ. ಸೊ ಈ ಥರ ಈ ಸಿಚುವೇಶನ್ ಯಾವಾಗ ಆಗುತ್ತೆ ಅಂತಂದರೆ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆಗುತ್ತೆ. ಯಾಕಂತಂದರೆ ಮಗುವಿನ ಬೆಳವಣಿಗೆ, ಮಗುವಿನ ವೆಯ್ಟ್ ನಿಮಗೆ ಸೆಕೆಂಡ್ ಟ್ರೈಮೆಸ್ಟ್ರಲ್ಲೇ ಗ್ರ್ಯಾಜುವಲ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಆವಾಗಲೇ ಗೊತ್ತಾಗುತ್ತೆ ಸರ್ವಿಕ್ಸು ಸ್ಟ್ರಾಂಗ್ ಇದೆನೋ ಇಲ್ವೋ ಅಂತ ಸ್ಕ್ಯಾನ್ ರಿಪೋರ್ಟ್ಸಲ್ಲಿ. ಸೊ ಇದ್ರದ್ದು ಸರ್ವಿಕ್ಸ್ ಸ್ಟ್ರಾಂಗ್ ಇದೆನೋ ಇಲ್ವೋ ಅನ್ನೋದು ಗೊತ್ತಾಯಿತು ಅಂತಂತಂದರೆ, ಸರ್ವಿಕ್ಸ್ ಸರಿಯಾಗಿಲ್ಲ, ಸ್ಟ್ರಾಂಗ್ ಇಲ್ಲ ಅಂತಂತಂದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಅದಕ್ಕೆ ಸ್ಟಿಚಸ್ ಹಾಕ್ತಾರೆ. ಸೊ ಹೆದರ್ಕೊಳ್ಳುವಷ್ಟು ಅವಶ್ಯಕತೆ ಇಲ್ಲ. ಇದೊಂದು ಮೇಜರ್ ಕಾಂಪ್ಲಿಕೇಶನ್ ಆ್ಯಂಡ್ ಇದನ್ನು ಕೂಡ ಟ್ರೀಟ್ ಮಾಡಬಹುದು. ಸೊ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟು ಪ್ಲೆಸೆಂಟಲ್ ಅಬ್ರಪ್ಷನ್ ಅಂದರೆ ಮಗು ಆಚೆ ಬರೋವರೆಗೂ ಪ್ಲೆಸೆಂಟಾ ಹೀಗೆ ಗರ್ಭಾಶಯದ ಪದರನ ಹೀಗೆ ಗಟ್ಟಿಯಾಗಿ ಹಿಡ್ಕೋಬೇಕು. ಓಕೆ, ಡೆಲಿವರಿಗಿನ ಮುಂಚೆನೇ ಪ್ಲೆಸೆಂಟಾ ಹೀಗೆ ಬಿಡಿಸ್ಕೊಂಡು ಹೊರಗಡೆ ಬಂತು ಅಂತಂದರೆ ಅದನ್ನು ಅಬ್ರಪ್ಷನ್ ಅಂತ ಕರೀತಾರೆ. ಪ್ಲೆಸೆಂಟಲ್ ಅಬ್ರಪ್ಷನ್ ಅಂತ ಕರೀತಾರೆ. ಓಕೆ, ಸೊ ಇದು ಪ್ಲೆಸೆಂಟಲ್ ಅಬ್ರಪ್ಷನ್ನು ಯೂಶ್ವಲ್ ಆಗಿ ಯಾವ ಟ್ರೈಮೆಸ್ಟ್ರಲ್ಲಿ ಬೇಕಾದರೂ ಆಗಬಹುದು. ನನಗೆ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆಗಿದ್ದು, ಬಟ್ ಇದು ಥರ್ಡ್ ಟ್ರೈಮೆಸ್ಟ್ರಲ್ಲೂ ಕೂಡ ಆಗಬಹುದು. ಪ್ಲೆಸೆಂಟಲ್ ಪ್ರಾಬ್ಲಮ್ಸು ಯೂಶ್ವಲ್ ಆಗಿ ನಿಮಗೆ ಕಾಣಿಸೋದು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲಿ. ಓಕೆ, ಪ್ಲೆಸೆಂಟಲ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅಷ್ಟೇ ಮಗುಗೆ ತುಂಬಾ ತೊಂದರೆ ಆಗುತ್ತೆ. ಆ್ಯಂಡ್ ಮೆಡಿಸಿನ್ ಕೊಟ್ಟು ಮಗುನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದು ಏನು ಅಂತಂದರೆ, ನಿಮಗೆ ಅಟ್ಲೀಸ್ಟ್ ಸೆಕೆಂಡ್ ಟ್ರೈಮೆಸ್ಟರ್ ನೀವು ರೀಚ್ ಆದ್ರಿ ಅಂತಂದರೆ ಮಗುನ NICUನಲ್ಲಿ ಇಟ್ಟು ಸೆಕೆಂಡ್ ಟ್ರೈಮೆಸ್ಟರ್ ಅಂದ್ರೂ ಅಟ್ಲೀಸ್ಟ್ ಒಂದು 7th ಮಂತ್ವರೆಗೂ ರೀಚ್ ಆಗಿದ್ರಿ ಅಂತಂತಂದರೆ, 6th 7th ಮಂತಲ್ಲಿ ಇದ್ದೀರಾ ಅಂತಂತಂದರೆ ಮಗುನ NICUನೆಲ್ಲ ಇಟ್ಟಾದ್ರೂ ಬೆಳೆಸ್ತಾರೆ. ಓಕೆ, ಅದಕ್ಕಿಂತ ಮುಂಚೆ ಏನಾದರೂ ಪ್ಲೆಸೆಂಟಲ್ ಅಬ್ರಪ್ಷನ್ ಆಯಿತು ಅಂತಂತಂದರೆ ಮಗು ಉಳಿಯೋದು ಡೌಟು. ಯೂಶ್ವಲ್ ಆಗಿ ಟ್ರೈನೂ ಮಾಡಲ್ಲ. ಸೊ ನನಗೆ ಡೆಡ್ಲೈನ್ಸ್ ಕೊಡೋರು, ನನಗೆ ಫಸ್ಟ್ ಮಿಸ್ಕ್ಯಾರೇಜ್ ಆದವಾಗ ಪ್ಲೆಸೆಂಟಲ್ ಅಬ್ರಪ್ಷನ್ ಆಗಿದ್ದು. ಓಕೆ, ಸೊ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಸಬ್ಕ್ರೋನಿಕ್ ಹೆಮಟೋಮಾ ಆಯಿತು. ಹಿಂದಿನ ರೆಕಾರ್ಡಲ್ಲಿ ಪ್ಲೆಸೆಂಟಲ್ ಅಬ್ರಪ್ಷನ್ ಆಗಿತ್ತು, ಸಬ್ಕ್ರೋನಿಕ್ ಹೆಮಟೋಮಾ ಅವಾಗ್ಲೂ ಆಗಿತ್ತು, ಇವಾಗ್ಲೂ ಆಗಿದೆ, ಆ್ಯಂಡ್ GDM ಇದೆ. ನನಗೆ ಡೆಡ್ಲೈನ್ಸ್ ಕೊಡೋದು, 2 ವಾರದವರೆಗೂ ನಿಮ್ಮ ಮಗು ಇರುತ್ತಾ ನೋಡೋಣ, ಏನೂ ಗ್ಯಾರಂಟಿ ಇಲ್ಲ ವಾಸವಿ, ನೋಡೋಣ. ಇತ್ತು ಅಂತಂತಂದರೆ ದೆನ್ ವಿಲ್ ಥಿಂಕ್. ನಿನಗೇನಾದರೂ ಮೆಡಿಸಿನ್ ಕೊಡಬೇಕು ಅಂತಂದರೆ 2 ವಾರ ಆದಮೇಲೆ ಬಾ, ಆವಾಗ ಕೊಡೋಣ, ಆವಾಗ ನೋಡೋಣ, ಏನೂ ಗ್ಯಾರಂಟಿ ಇಲ್ಲ, ಅಟ್ಲೀಸ್ಟ್ ಅಲ್ಲಿವರೆಗೂ ಆದರೂ ಬರಲಿ ಅಂತ ನನಗೆ ಡೆಡ್ಲೈನ್ಸ್ ಕೊಟ್ಟು ಕಳಿಸೋರು. ಯು ಜಸ್ಟ್ ಥಿಂಕ್ ಹೆಂಗಿರುವ ಪರಿಸ್ಥಿತಿ ಅಲ್ವಾ. ಒಂದು ದಿವಸ ಎಂಜಾಯ್ ಮಾಡಿಲ್ಲ ನಾನು ಪ್ರೆಗ್ನೆನ್ಸಿನ. ಅಷ್ಟು ವರ್ಷಕ್ಕೆ ಪ್ರೆಗ್ನೆಂಟ್ ಆಗಿದ್ದೀನಿ, ಒಂದೇ ಒಂದು ದಿವಸಕ್ಕೆ ನನ್ನ ಪ್ರೆಗ್ನೆನ್ಸಿನ ನಾನು ಎಂಜಾಯ್ ಮಾಡಿಲ್ಲ. ಒಂದು ವಿಡಿಯೋ ನೋಡಿದ್ದೆ, ಒಂದು ಡೆಲಿವರಿ ಆದಮೇಲೆ ಒಂದು ವಿಡಿಯೋ ನೋಡಿದ್ದೆ. ಆ ಹೆಣ್ಮಗಳಿಗೆ
ಆಪ್ರೇಷನ್ ಅಂದರೆ ಡೆಲಿವರಿ ರೂಮಲ್ಲಿ ಕರ್ಕೊಂಡು ಹೋಗಬೇಕು, ಇನ್ನು ನೆಕ್ಸ್ಟ್ ಹೋಗಬೇಕು. ಐ ಡೋಂಟ್ ನೋ ವೆದರ್ ಇಟ್ ಈಸ್ ನಾರ್ಮಲ್ ಆರ್ ಸಿ ಸೆಕ್ಷನ್ ಅಂತ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ನಾವು. ಬಟ್ ಆಕಿನ ಡೆಲಿವರಿ ರೂಮಿಗೆ ಕರ್ಕೊಂಡು ಹೋಗಬೇಕು. ಬಟ್ ಆಕಿ ಲಿಟ್ರಲಿ ಡಾನ್ಸ್ ಮಾಡ್ತಿದ್ದಾಳೆ ಆಯಿತಾ, ಫುಲ್ಲೇ ಮಸ್ತ್ ಡಾನ್ಸ್ ಮಾಡಿದ್ದಾಳೆ. ನನಗಂತೂ ಅದು ನೋಡಿ ನಾನು ಒಂದು ದಿವ್ಸಕ್ಕನ ಹಿಂಗೆ ಎಂಜಾಯ್ ಮಾಡಲಿಲ್ಲ, ಇಷ್ಟು ದಿವಸಕ್ಕೆ ಆಗಿತ್ತು ಅಂತಂತ ಹೇಳಿ ಅವಾಗ ನನಗೆ ತುಂಬ ರಿಗ್ರೆಟ್ ಆಯಿತಾ. ಸೊ ಹಿಂಗಿತ್ತು ಪರಿಸ್ಥಿತಿ. ನೆಕ್ಸ್ಟು ಥರ್ಡ್ ಟ್ರೈಮೆಸ್ಟ್ರಲ್ಲಿ ಏನೇನಾಗುತ್ತೆ ಅಂತ. ಪ್ರೀ ಕ್ಲಾಮ್ಸಿಯಾ ನಿಮಗೆ ಸೆಕೆಂಡ್ ಟ್ರೈಮೆಸ್ಟರ್ ಆಗಿಲ್ಲ ಅಂತಂದರೆ ಗಾಡ್ಸ್ ಗ್ರೇಸ್ ನಿಮ್ಗೆ ಅಲ್ಲಿವರೆಗೂ ಆದರೂ ಯು ಆರ್ ಗುಡ್ ಅಂತ. ಓಕೆ, ಥರ್ಡ್ ಟ್ರೈಮೆಸ್ಟರಲ್ಲಿ ಆಗುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಂದಿಷ್ಟು ಜನಕ್ಕಂತೂ ಇನ್ನೇನು ಲೇಬರ್ ತುಂಬ ಹತ್ತಿರ ಇರುತ್ತೆ, ಅಂಥ ಟೈಮಲ್ಲಿ ಪ್ರೀಕ್ಲಾಮ್ಸಿಯಾ ಆಗುವಂತಹ ಸಾಧ್ಯತೆ ಇರುತ್ತೆ. ಬಿ ಪಿ ತುಂಬಾ ಮ್ಯಾಟರ್ ಮಾಡುತ್ತೆ ಆಯಿತಾ. ಕೆಲವೊಂದಿಷ್ಟು ಜನದ ನಾನೇ ನೋಡಿದ್ದೀನಿ, ಲೋ ಬಿ ಪಿ ಆಗಿ ಮಗುನ ಕಳ್ಕೊಂಡಿರೋರು ಇದ್ದಾರೆ ಆಯಿತಾ. ನನ್ನ ಬಿ ಪಿ ನೋಡಿದವಾಗೆಲ್ಲ ನನಗೆ ಐ ಡೋಂಟ್ ನೋ, ಈಗ ಯಾರಾದರೂ ತುಂಬ ಕೋಪ ಮಾಡ್ಕೊತಾ ಇದ್ರು ಅಂತಂದರೆ ಏನಂತ ಹೇಳ್ತಾರೆ ಹೇಳಿ, ಈಗ ಬಿ ಪಿ ಹಾಗೆ ಸರ್ರಂತ ರೈಸ್ ಆಗಿಬಿಡುತ್ತೆ ಅಂತಂತ ಹೇಳ್ತಾರೆ. ನನ್ನ ಬಿ ಪಿ ನಾನು ಭಾಳ ಕೋಪ ಮಾಡ್ಕೊತೀನಿ ಆಯಿತಾ. ನನಗೇನ ಒಂದು ಸ್ವಲ್ಪ ಯಾರು ಸರದ್ ನಿಲ್ಲು ಅಂತಂತಂದ್ರೆ ಸರ್ರಂತ ಏರ್ಬಿಟ್ಟಿರ್ತೀನಿ. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗ ನೋಡಿದ್ರೂ ಬಿ ಪಿ ಕಮ್ಮಿನೇ ಇರ್ತಿತ್ತು ಆಯಿತಾ. ಡಾಕ್ಟ್ರು ಬೈಯೋಳು ನಿನಗೆ ಇರೋದು ಸಾಲದು ಅಂತ, ಇದು ಬೇರೆ ಲೋ ಬಿ ಪಿ ಬೇರೆ ನಿನಗೆ ಅಂತಂತ ಹೇಳಿ ಚೆನ್ನಾಗಿ ಬೈಯೋಳು. ಸೊ ಬಿ ಪಿನೂ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಹೈ ಬಿ ಪಿ ನಿಮಗೆ ಥರ್ಡ್ ಟ್ರೈಮೆಸ್ಟ್ರಲ್ಲೂ ಕೂಡ ಪ್ರಾಬ್ಲಮ್ ಮಾಡಬಹುದು. ನೆಕ್ಸ್ಟು ಬ್ಲೀಡಿಂಗು ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಆಯಿತು ಅಂತಂತಂದರೆ ಮಿಸ್ಕ್ಯಾರೇಜ್ ಆಗೋದನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಆಯಿತಾ. ನಿಮಗೆ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಪ್ರೀಟರ್ಮ್ ಡೆಲಿವರಿ ಆಗುತ್ತೆ ಅಂತ. ಮೋಸ್ಟ್ ಆಫ್ ದಿ ಟೈಮ್ ಪ್ರೀಟರ್ಮ್ ಡೆಲಿವರಿ ಆಗುತ್ತೆ. ಮಿಸ್ಕ್ಯಾರೇಜ್ ಅಂತಂದರೆ ಫಸ್ಟ್ ಟ್ರೈಮೆಸ್ಟ್ರಲ್ಲಿ. ಆ್ಯಂಡ್ ನಿಮಗೆ ಥರ್ಡ್ ಟ್ರೈಮೆಸ್ಟ್ರಲ್ಲಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮು ಪ್ರೀಟರ್ಮ್ ಡೆಲಿವರಿ ಆಗುತ್ತೆ ಅಂತ. ನೆಕ್ಸ್ಟು ಅನಿಮಿಯಾ, ನಿಮಗೆ ಯೂಶ್ವಲ್ ಆಗಿ ಕ್ಯಾಲ್ಶಿಯಮು ಐರನ್ ಸಪ್ಲಿಮೆಂಟ್ಸು ನಿಮ್ಗೆ ಕನ್ಸೀವ್ ಆಗಿ ಪ್ರೆಗ್ನೆಂಟ್ ಇದ್ದೀರಾ, ಹಾರ್ಟ್ ಬಿಟ್ ಬಂತು ಅಂತ ಎಲ್ಲ ಕನ್ಫರ್ಮ್ ಆಯಿತು ಅಂತಂತಂದರೆ ಫಸ್ಟ್ ವಿಸಿಟಲ್ಲೇ ನಿಮಗೆ ಸಪ್ಲಿಮೆಂಟ್ಸು ಸ್ಟಾರ್ಟ್ ಮಾಡ್ತಾರೆ. ಸಪೋಸ್ ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಸಬ್ಕ್ರೋನಿಕ್ ಹೆಮಟೋಮಾ ಆಗಿನೋ ಅಥವಾ ನೀವು ಸಪ್ಲಿಮೆಂಟ್ಸ್ ತೊಗೊಳ್ದಿರ ಹಾಗೆ ಇದ್ದೋ ನಿಮಗೇನಾದರೂ ಐರನ್ ಕಮ್ಮಿ ಇದ್ದು ಬ್ಲಡ್ ಕಮ್ಮಿ ಇತ್ತು ಅಂತಂತಂದರೆ ಮಗುವಿಗೆ ತುಂಬ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ ಮಗುವಿಗೆ ಸಪ್ಲೈ ಕಮ್ಮಿ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ಬ್ಲಡ್ ಇರುತ್ತೆ ಅಷ್ಟು ಮಗುವಿಗೆ ಸಪ್ಲೈ ಚೆನ್ನಾಗಿರುತ್ತೆ. ಯಾವಾಗ ಮಗುವಿಗೆ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ ಸಪ್ಲೈ ಆಗೋದಿಲ್ಲ, ಬ್ಲಡ್ ಕಮ್ಮಿ ಇತ್ತು ಅಂತಂತಂದರೆ ಬ್ಲಡ್ ಈಸ್ ನಥಿಂಗ್ ಬಟ್ ಕ್ಯಾರಿಯರ್ಸ್ ಆಯಿತಾ. ನಿಮಗೆ ಆಕ್ಸಿಜನನ್ನು ಆಮೇಲೆ ನ್ಯೂಟ್ರಿಯೆಂಟ್ಸ್ನ ಎಲ್ಲನೂ ಹೆಗಲ್ ಮೇಲೆ ಹೊತ್ಕೊಂಡು ಹೋಗಿ ಮಗುವಿಗೆ ತಲುಪಿಸ್ತಾ ಇರೋವಂತಹ ಮನುಷ್ಯರು ಅಂದ್ಕೊಳ್ಳಿ. ಓಕೆ, ಯಾವಾಗ ಈ ನಂಬರ್ ಆಫ್ ಪೀಪಲ್ ಕಮ್ಮಿ ಇರ್ತಾರೆ, ನಿಮಗೆ ಗೂಡ್ಸ್ನ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ನ ಮಗುವಿಗೆ ತಲುಪಿಸೋವಂತಹ ಜನ ಕಮ್ಮಿ ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ನಿಮ್ಗೆ ಗೂಡ್ಸ್ನ ಮಗುವಿಗೆ ಎಷ್ಟು ತಲುಪಬೇಕು ಅಷ್ಟು ತಲುಪೋದಿಲ್ಲ ಅಲ್ವಾ. ಸೊ ಇವಾಗ ಹೀಗಿದ್ದವಾಗ ಏನಾಗುತ್ತೆ, ಇಂಟ್ರಾ ಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಆಗುತ್ತೆ. ಅಂದರೆ ಮಗುವಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ಯಾವಾಗ ಮಗುವಿನ ಬೆಳವಣಿಗೆ ಕುಂಠಿತ ಆಗುತ್ತೆ, ಮಗು ಚೆನ್ನಾಗಿ ಬೆಳೀತಾ ಇಲ್ಲ, ಬೆಳವಣಿಗೆ ಸರಿಯಾಗಿಲ್ಲ, ಮಗುನ ತಗ್ಸಿ ಅಂತಂತ ಹೇಳ್ತಾರೆ. ಓಕೆ, ಇದು ಇನ್ನೊಂದು ಮೇಜರ್ ಇಶ್ಯೂ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಆಗಬಹುದು. ಓಕೆ, ನೆಕ್ಸ್ಟು ಓಲಿಗೋಹೈಡ್ರೋಮ್ನಿಯಾಸ್ ಆ್ಯಂಡ್ ಪಾಲಿಹೈಡ್ರೋಮ್ನಿಯಾಸ್ ಅಂತ. ಓಕೆ, ಈ ಎರಡು ಸಿಚುವೇಷನ್ನಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡು ತುಂಬ ಕಮ್ಮಿ ಇರುತ್ತೆ ಅಥವಾ ತುಂಬ ಜಾಸ್ತಿ ಇರುತ್ತೆ, ಎರಡನ್ನೂ ಪ್ರಾಬ್ಲಮ್. ಓಕೆ, ಇದು ಮೇಜರ್ ಪ್ರಾಬ್ಲಮ್ ಆಗುತ್ತೆ. ತುಂಬ ಕಮ್ಮಿ ಇತ್ತು ಅಂದರೆ ಮಗು ಸರ್ವೈವ್ ಆಗಲ್ಲ. ನನ್ನ ತಂಗಿಗಾಗಿತ್ತು ಇದು ಆಯಿತಾ. ಹೊಟ್ಟೆನಲ್ಲಿ ಮಗುವಿನ ಸುತ್ತ ಇರುವಂತಹ ನೀರನ್ನು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕರೀತಾರೆ. ಈ ನೀರು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಪ್ರತಿ ವಾರಕ್ಕೆ ಇಷ್ಟಿರಬೇಕು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತಾರೆ. ಯಾವಾಗ ಈ ನೀರಿನ ಅಂಶ ಕಮ್ಮಿ ಆಗುತ್ತೆ, ಮಗುವಿಗೆ ಮೂಮೆಂಟ್ ಆಗಲ್ಲ. ಓಕೆ, 7ನೇ ತಿಂಗಳಲ್ಲಿ ನನ್ನ ತಂಗಿಗೆ ಮಗು ತೀರ್ಕೊಂಡಿದ್ದು ಆಯಿತಾ. ಹೊಟ್ಟೆನಲ್ಲಿ ಮಗುವಿನ ಸುತ್ತ ಇರುವಂತಹ ನೀರು ಫುಲ್ ಒಣಕೊಂಡ್ಬಿಟ್ಟಿತ್ತಂತೆ. ಒಣಕೊಂಡು ಏನೂ ಇರಲೇ ಇಲ್ವಂತೆ. ಇನ್ನೆಂಗೆ ಬದುಕುತ್ತೆ ಮಗು ಅಂತ ಡಾಕ್ಟ್ರು ಚೆನ್ನಾಗಿ ಬೈದು. ಪಾಪ ಅವಳಿಗೆ ಗೊತ್ತೇ ಇಲ್ಲ. ಹಿಂದಿನ ದಿವಸನೇ ಆಗಿದೆ, ಮರುದಿವಸ ಅವ್ರು ಡಾಕ್ಟ್ರ್ ಹತ್ರ ಹೋಗಿರೋದು. ಯಾಕೋ ಮೂಮೆಂಟೇ ಇಲ್ಲ ನಿನ್ನೆಯಿಂದ ಅಂತಂತ ಹೇಳಿ. ಎಷ್ಟು ಸ್ಕೇರಿ ಅಲ್ವಾ, ಗೊತ್ತೇ ಇಲ್ಲ ಇದು ಹೇಗೆ ಏನು ಹೆಂಗಾಯಿತು ಯಾಕಾಯಿತು ಏನೂ ಗೊತ್ತಿಲ್ಲ. ಓಕೆ, ಅದೇ ಥರ ಆಮ್ನಿಯೋಟಿಕ್ ಫ್ಲೂಯಿಡು ತುಂಬ ಜಾಸ್ತಿನೂ ಆಗಬಾರ್ದು. ಓಕೆ, ಈ GDM ಇದ್ದವರಿಗೆ ಆಮ್ನಿಯೋಟಿಕ್ ಫ್ಲೂಯಿಡು ತುಂಬ ಜಾಸ್ತಿ ಆಗುತ್ತೆ, ಅದೂ ಕೂಡ ಒಂದು ಪ್ರಾಬ್ಲಮ್.
ಯಾಕಂದರೆ ಶುಗರಿ ಕಂಟೆಂಟು ಜಾಸ್ತಿ ಇರುತ್ತಲ್ಲ ಬಾಡಿನಲ್ಲಿ, ಸೊ ಹಾಗಾಗಿ ಆಮ್ನಿಯೋಟಿಕ್ ಫ್ಲೂಯಿಡು ಜಾಸ್ತಿ ಆಗುತ್ತೆ. ಓಕೆ, ಸೊ GDM ಆಮ್ನಿಯೋಟಿಕ್ ಫ್ಲೂಯಿಡಿಗೂ ಕನೆಕ್ಷನ್ ಇದೆ. ಎರಡರಲ್ಲಿ ಯಾವುದು ಬಂದ್ರೂ ಕೂಡ ಮಗುವಿಗೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಇದೂ ಕೂಡ 3rd ಟ್ರೈಮೆಸ್ಟ್ರಲ್ಲಿ ಆಗುವಂಥದ್ದು. ನನಗೆ GDM ಇದ್ದಿದ್ದರಿಂದ ಈ ಕಡೆ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡಿಕೊಂಡ್ಲು, ಇತ್ತಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ಯೋಚನೆ ಮಾಡಲು, ಅಥವಾ ಮಗು ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ, ಸೊ ಅದ್ರ ಬಗ್ಗೆ ಯೋಚನೆ ಮಾಡಲು, ಎಲ್ಲನೂ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ನನಗಂತೂ. ನೆಕ್ಸ್ಟು 3rd ಟ್ರೈಮೆಸ್ಟ್ರಲ್ಲಿ ಆಗುವಂತಹ ಮೇಜರ್ ಇಶ್ಯೂಸ್ ಏನು ಅಂತಂದರೆ ಬ್ರೀಚ್ ಪೊಸಿಷನ್ನಲ್ಲಿ ಇರೋವಂತಹ ಮಗು ಆ್ಯಂಡ್ ಅಂಬಿಲಿಕಲ್ ಕಾರ್ಡು ಕೊರಳು ಸುತ್ತ ಹಾಕ್ಕೊಂಡಿರೋವಂಥದ್ದು, ಆಯಿತಾ. 2 ರೌಂಡು 3 ರೌಂಡೆಲ್ಲ ಮಗುನ ಕೊರಳು ಸುತ್ತ ಅಂಬಿಲಿಕಲ್ ಕಾರ್ಡು ಅಂದರೆ ಹೊಕ್ಕಳ ಬಳ್ಳಿ ಸುತ್ತಾಕೊಂಡ್ಬಿಟ್ಟಿರುತ್ತೆ. ಓಕೆ, ಅದಾಗಿರಬಹುದು. ಅಥವಾ ಫೇಲ್ಯೂರ್ ಟು ಗ್ರೋ. ಈಗ ಅಲ್ಲಿವರೆಗೂ 2nd ಟ್ರೈಮೆಸ್ಟ್ರ್ವರೆಗೂ ಚೆನ್ನಾಗಿ ಬೆಳ್ಕೊಂಬಂದಿರುತ್ತೆ ಆ್ಯಂಡ್ 3rd ಟ್ರೈಮೆಸ್ಟ್ರಲ್ಲಿ ಡ್ರಾಸ್ಟಿಕ್ ಆಗಿ ಮಗುವಿನ ಬೆಳವಣಿಗೆ ಆಗುತ್ತೆ. ಓಕೆ, ಸೊ ಅದು ಸ್ಟಾಪ್ ಆಗುವಂಥದ್ದು ಬಿಕಾಸ್ ಆಫ್ ಎನಿ ರೀಸನ್, ಯಾವ ರೀಸನಿಂದ ಬೇಕಾದ್ರೂ ಅದು ಸ್ಟಾಪ್ ಆಗಬಹುದು. ಓಕೆ, ಸೊ ಇದಿಷ್ಟು 3rd ಟ್ರೈಮೆಸ್ಟರಲ್ಲಿ ಆಗುವಂತಹ ಪ್ರಾಬ್ಲಮ್ಸ್. ಓಕೆ, ಇದಿಷ್ಟು ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಬಹುದು, ಏನೆಲ್ಲ ಮೇಜರ್ ಕಾಂಪ್ಲಿಕೇಶನ್ಸ್ ಆಗಬಹುದು, 2nd ಟ್ರೈಮೆಸ್ಟ್ರಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆ್ಯಂಡ್ 3rd ಟ್ರೈಮೆಸ್ಟ್ರಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ ಆಗಬಹುದು ಅಂತ. ನನಗಂತೂ ಪ್ರತಿ ಟ್ರೈಮೆಸ್ಟ್ರಲ್ಲೂ ಕಾಂಪ್ಲಿಕೇಶನ್. ಏನು ಮಾಡೋಕ್ಕಾಗಲ್ಲ, ಹೆಂಗೋ ದೇವರ ದಯ ನನ್ನ ಮಗಳು ನನಗೆ ಹುಟ್ಟಿದ್ಲು ಅಷ್ಟೇ, ಆಯಿತಾ. ಮತ್ತು ಇದ್ರ ಬಿಟ್ಟು ಬೇರೆ ಯಾವುದಾದ್ರೂ ಕಾಂಪ್ಲಿಕೇಶನ್ ಇದ್ದು ಅಥವಾ ನಿಮಗೇನಾದರೂ ಡೌಟ್ಸ್ ಇತ್ತು ಅಥವಾ ನಾನು ಹೇಳಿರೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.